ನಮಸ್ಕಾರ ಫ್ರೆಂಡ್ಸ್, ನಾನು ಅರವಿಂದ. ನಾನಿವತ್ತು ನಿಮಗೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಡಾಕ್ಯುಮೆಂಟೇಷನ್ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಇವತ್ತು. ಒಂದು ಸೆಕೆಂಡ. ಎಸ್, ಫಸ್ಟ್ ಆಫ್ ಆಲ್ ಹೋಗಿದೆ ಈ ಮೋಝಿಲ್ಲಾದಲ್ಲಿ ಹೋದೆ. ಇದು ಕಂಪನಿ ಲಿಂಕ್, ಇದು ಕಂಪನಿ mylawyers.com ಅಂತ ಈ ಕಂಪನಿ ಲಿಂಕು. ಈ ಕಂಪನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದೆ. ಫಸ್ಟ್ ಆಫ್ ಆಲ್ ಬಂತು ಈ ಸಾಫ್ಟ್ವೇರ್ದು ಮ್ಯಾನ್ಯಲ್ ಬಂತು. ಇದು ಲಾಗಿನ್ ಮಾಡಬೇಕು. ಸೊ ಇದು ನಮಗೆ ಮೇನ್ ಕಂಟೆಂಟ್. ಇದು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ BOE ಫೈಲಿಂಗ್ ಆ್ಯಂಡ್ ಶಿಪ್ಪಿಂಗ್ ಬಿಲ್ ಫೈಲಿಂಗ್ ಅನ್ನೋದು ಇದು ಒಂದು ಮೇನ್ ಮ್ಯಾನ್ಯಲ್ ಬಂತು. ಇದು ಫಸ್ಟ್ ಆಫ್ ಆಲ್ ಇದು ಆರ್ಗನೈಸರ್. ಈ ಆರ್ಗನೈಸರ್ ಅನ್ನೋದು ಇಂಪೋರ್ಟರ್ ಅಥವಾ ಎಕ್ಸ್ಪೋರ್ಟರ್ ಅವರ ವಿವರಗಳನ್ನು KYC ಆಗಲಿ, IC, GST, AD ಕೋಡ್, ಅಡ್ರೆಸ್, ಕಸ್ಟಮರ್ ಡೆಲಿವರಿ ಅಡ್ರೆಸ್ ಯಾವ ಥರ ಆಗಲಿ ಅದು ನಾವು ಇಲ್ಲಿ ಫೀಡ್ ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ಇಂಪೋರ್ಟ್ ಡಾಕ್ಯುಮೆಂಟೇಷನ್. ಇದು ಇಂಪೋರ್ಟ್ ಆ ಕಡೆಯಿಂದ ಬರುವಂಥ ಆಮದು ಸರಕನ್ನು ನಾವು ಯಾವ ಥರ ಡಾಕ್ಯುಮೆಂಟೇಷನ್ ಮಾಡಬೇಕು, ಕಸ್ಟಮ್ ಕ್ಲಿಯರೆನ್ಸಲ್ಲಿ ಯಾವ ಥರ ಮೂವ್ ಆನ್ ಮಾಡಬೇಕು, ಒಂದು CH ಆಗಿ ಯಾವ ಥರ ಡಾಕ್ಯುಮೆಂಟೇಷನ್ ಮಾಡಬೇಕು. ಈ ಯಾವುದೇ ಆಗಲಿ, ಸಪೋಸ್ ಫೆಡೆಕ್ಸಿಂದ ಇಂಪೋರ್ಟ್ ಬರೋದಾಗಲಿ, DHLಯಿಂದ ಇಂಪೋರ್ಟ್ ಬರೋದಾಗಲಿ, UPSಯಿಂದ ಇಂಪೋರ್ಟ್ ಬರೋದಾಗಲಿ, ಯಾವುದೇ ಏಜೆಂಟಿಂದ ಇಂಪೋರ್ಟ್ ಬರುವ ಶಿಪ್ಮೆಂಟ್ಸ್ ಕೆಲವು CHಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಶಿಪ್ಮೆಂಟ್ಸ್ಗಳನ್ನು. ಇದೇನೆಂದರೆ ಡಾಕ್ಯುಮೆಂಟೇಷನ್, ಇಂಪೋರ್ಟ್ ಡಾಕ್ಯುಮೆಂಟೇಷನ್ ಅಂದರೆ ಇದು ಫಸ್ಟ್ ಆಫ್ ಆಲ್ ಇಲ್ಲಿ ಕ್ಲಿಕ್ ಮಾಡಿದೆ. ಇಲ್ಲಿ ನ್ಯೂ ಪೇಜ್, ಈ ನ್ಯೂ ಪೇಜ್ ಬರೋಣ. ಈ ಥರ ಬರುತ್ತೆ ಮ್ಯಾನ್ಯಲ್. ಯಾವುದು ಇದು ನ್ಯೂ ಅಂದರೆ ಇದು ಇಲ್ಲಿ ಜಾಬ್ ನಂಬರ್ ಬರುತ್ತೆ, ಯಾವ ಡೇಟಿಂದ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನೀವು, ಇದು ಡೇಟ್, ಇವತ್ತಿನ ಡೇಟು, ರಿಸೀವ್ ಯಾವಾಗ ಇದೆ, ಇವತ್ತಿನ ಡೇಟೇ, ಇವತ್ತಿನ ಟೈಮು, ಯಾವ ಫೋರ್ಟಿಂದ ನೀವು ಶಿಪ್ಮೆಂಟ್ ಅನ್ನೋದು ಬಿಲ್ ಆಫ್ ಎಂಟ್ರಿ ಫೈಲ್ ಮಾಡ್ತಾ ಇದ್ದೀರಾ, ಅದರ ಕಸ್ಟಮ್ ಹೌಸ್ ಯಾವ ಥರ, ದಿಲ್ಲಿ ಇದೆ, ಎಕ್ಸಾಂಪಲ್ ಆಗಿ ದಿಲ್ಲಿ ಇದೆ, ಹೈದರಾಬಾದ್ ICD ಇದೆ, ಮುಲುಂದ್ ICD ಇದೆ, ಸಹಾರ ಇದೆ, ಬೆಂಗಳೂರು ಇದೆ. ಈ ಥರ ಬೇರೆ ಬೇರೆ ಬ್ರ್ಯಾಂಚ್. ಈ ಕಂಪ್ನಿ ಕೆಲವಷ್ಟೇ ಇರುತ್ತೆ, ಸೀಮಿತವಾಗಿರ್ತವೆ. ಬಟ್ ಬೇರೆ ಬೇರೆ ಕಂಪ್ನಿಗಳ ಬೇರೆ ಬೇರೆ ಥರ ಎಲ್ಲೆಲ್ಲಿ ಬ್ರ್ಯಾಂಚ್ ಇದ್ದಾವೆ ಆ ಬ್ರ್ಯಾಂಚ್ಗಳ ಮಾತ್ರ ಇಲ್ಲಿ ಇವರು ಸಾಫ್ಟ್ವೇರ್ ಅವರು ಈ ಕಂಪನಿ ಥರದಿಂದ ಈ ಪೋರ್ಟ್ ಅನ್ನು ಫೀಡ್ ಮಾಡ್ತಾರೆ. ಯಾವ್ಯಾವ ಪೋರ್ಟ್ ಅವೈಲೇಬಲ್ ಇದೆ ಈ CH ಅವರಿಗೆ, ಇದು ಫೀಡ್ ಮಾಡೋದು. ನೆಕ್ಸ್ಟ್ ಇದು ಜಾಬ್ ಓನರ್ ಅಂದರೆ ಸಪೋಸ್ ಈ ಜಾಬ್ ಮಾಡ್ತಾರೆ ಅವ್ರು ಯಾರು, ಅವರ ಹೆಸರುಗಳಿವು, ಇವೆಲ್ಲ ಇಲ್ಲಿ ಬರೋವೆಲ್ಲ ಅವ್ರ ಹೆಸರು. ನೆಕ್ಸ್ಟ್ ಇದು ಯಾವ ಮೋಡ್ ಇದೆ, ಫೈಲಿಂಗ್ ಮೋಡು, ಯಾವುದು ಮೋಡು, ಐಸ್ಗೇಟಲ್ಲಿ ಮಾಡ್ಬೋದಾ, ಇದು ಮ್ಯಾನುವಲ್ ಆಗಿ ಪುಟಪ್ ಮಾಡ್ಬೋದಾ, ಯಾವ ಸರ್ವಿಸ್ ಸೆಂಟ್ರಲ್ಲಿ ಪುಟಪ್ ಮಾಡ್ಬೋದಾ, SEZ ಜೂನ್ನಲ್ಲಿ ಪುಟಪ್ ಮಾಡ್ಬೋದಾ, ಚೆಕ್ ಲಿಸ್ಟ್ ಆಗಲಿ. ಮತ್ತು ಇದು ಕೊರಿಯರ್ ಮೋಡಾ, ಇದು ಕಾರ್ಗೋ ಬಿಲ್ ಆಫ್ ಎಂಟ್ರಿ. ಕಾರ್ಗೋ ಅಂದರೆ ಬೇರೆಯೇ, ಬೇರೆಯೇ. ಇದು ಯಾವ ಹೌಸಿಂದ ಬಿಲ್ ಆಫ್ ಎಂಟ್ರಿ ಫೈಲ್ ಮಾಡ್ತಾ ಇದ್ದೀರಾ, ದಿಲ್ಲಿ ಆಗಲಿ, ಸಪೋಸ್ ಪುಣೆ ಆಗಲಿ, ಅಹಮದಾಬಾದ್ ಆಗಲಿ, ಮುಂಬೈ ಆಗಲಿ, ಸಾರ್ ಕಾರ್ಗೋ ಆಗಲಿ, ಯಾವ ಹೈಡಿಂದ ಮಾಡ್ತಾ ಇದ್ದೀರಾ ನೀವು, ಸಪೋಸ್ ಅದು. ನೆಕ್ಸ್ಟ್ ಬಂದು ಇದು ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ಸ್. ಇಲ್ಲಿ ಬಿಲ್ ಆಫ್ ಎಂಟ್ರಿ ವ್ಯೂ ಆಗಲಿ ನೋಡೋದಾಗಲಿ, ಕೊರಿಯರಿಂದ ಬಿಲ್ ಆಫ್ ಎಂಟ್ರಿ ವ್ಯೂ ಅದು ನೋಡುತ್ತೆ. ಇಲ್ಲಿ ಅನೆಕ್ಸರ್, ಲೀಗಲ್ ಅನೆಕ್ಸರ್ ಅನ್ನೋದು ಅದು ಸೀಮಿತವಾಗಿರುತ್ತೆ. ಇದು SEZ ಜೂನಲ್ಲಿ ಕೊರಿಯರ್ ಮೋಡಲ್ಲಿ ಚೆಕ್ ಲಿಸ್ಟನ್ನು ವ್ಯೂ ಮಾಡ್ಬೋದು. ಆ್ಯಂಡ್ ಇದು ಕಾರ್ಗೋ ಚೆಕ್ ಲಿಸ್ಟನ್ನು ವ್ಯೂ ಮಾಡ್ಬೋದು. ಇದು ಎನ್ಫಾರ್ಮ್ ಆಲ್ಮೋಸ್ಟ್ ಇವಾಗ ಬಂದಾಗಿದೆ. ಬಟ್ ಇವಾಗ ಏನಂದರೆ ನಾರ್ಮಲ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ಇದು ಸಬ್ಮಿಷನ್, ಐಸ್ಗೇಟ್ ಸಬ್ಮಿಷನ್ ಅಂದರೆ ಈಗ ಸಪೋಸ್ ಬಿಲ್ ಆಫ್ ಎಂಟ್ರಿ ಸಬ್ಮಿಷನ್ ಆಗಲಿ, ಶಿಪ್ಪಿಂಗ್ ಬಿಲ್ ಸಬ್ಮಿಷನ್ ಆಗಲಿ, ಇವೆಲ್ಲ ಇದೇ ಥರ ನಾವು ಮಾಡ್ಬೋದು. ಫಸ್ಟ್ ಆಫ್ ಆಲ್ ಇಲ್ಲಿ ಇಂಪೋರ್ಟರ್ ಯಾರು ಆ ಕಡೆಯಿಂದ ಇಂಪೋರ್ಟ್ ಮಾಡೋರು ಯಾರಿದ್ದಾರೆ ಇಲ್ಲಿ. ಸಪೋಸ್ ಫೆಡೆಕ್ಸ್ ಅವರು ನಮ್ಗೆ ಕೆಲವು ಶಿಪ್ಮೆಂಟ್ ಕೊಡಿದ್ರೆ ಅವರು ಯಾರು KYC ಏನಿದೆ ಎಲ್ಲ ನಂಬಲ್ಲಿ ಇದೆಯಾ ಎಲ್ಲ ಚೆಕ್ ಮಾಡ್ಕೊಳ್ಬೋದು. ಯಾವ ಥರ ಅಂದರೆ ಈ ಆರ್ಗನೈಸರಲ್ಲಿ ಹೋಗಿ ಎಲ್ಲ ಚೆಕ್ ಮಾಡ್ಕೊಳ್ಬೋದು. ಒಂದು ವೇಳೆ ಇದು ಇತ್ತಂದರೆ ನಾವು ಇಲ್ಲಿ ಫೀಡ್ ಮಾಡ್ಬೋದು. ಸಪೋಸ್ ನಾನು ಒಂದು ಪಾರ್ಟಿನ ಹೆಸರು ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಒಂದು ಸೆಕೆಂಡ. ಇವು ಪಾರ್ಟೀಸ್ ನೇಮ್ ಯಾರು ನಮ್ಮ ಆಲ್ರೆಡಿ ಇವೆಲ್ಲ ಫೀಡ್ ಆಗಿದ್ದಾವೆ. ಸಪೋಸ್ ಒಂದು ಮೇಧಾ ಸರ್ವ ಅಂತ ಒಂದು ಕನ್ಸೈನ್ಮೆಂಟ್ ಇದೆ. ಇದು ಕನ್ಸೈನ್ಮೆಂಟ್ ಏನಿದೆ, ಈ ಫೆಡೆಕ್ಸ್ ಅವ್ರದ್ದು ಇದು
ಈ ಫೆಡೆಕ್ಸ್ ಅವರ ಶಿಪ್‌ಮೆಂಟ್‌ನಿಂದ ಇವು ಅಡ್ರೆಸ್ಸನ್ನು ನೋಡ್ಕೋಬೋದು. ಇದು ಇನ್ನು ಬೇರೆ ಥರನೇ ಇದೆ. ನಾವು ನಿಮಗೆ ಇನ್ನು ನೆಕ್ಸ್ಟ್ ಚಾಪ್ಟರಲ್ಲಿ ನಾನು ಇನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಚಾಪ್ಟರಲ್ಲಿ ಯಾವ ಥರ ಟ್ರ್ಯಾಕಿಂಗ್ ಕಾಪಿ ನೋಡಿ ಗಾಸಿ ನಿಮಗೆ ಟ್ರ್ಯಾಕಿಂಗ್ ಕಾಪಿ, ಇನ್ವಾಯ್ಸ್ ಕಾಪಿ ಎಲ್ಲ ನೋಡಿಕೊಂಡು ಅಡ್ರೆಸ್ ಎಲ್ಲ ಮ್ಯಾಚ್ ಮಾಡಿಕೊಂಡು ಯಾವ ಕಂಟ್ರಿಯಿಂದ ಬಂದಿದೆ, ಯಾವ ಕಂಟ್ರಿಯಿಂದ ಪೋರ್ಟ್ ಆಗಿದೆ, ಕಂಟ್ರಿ ಆಫ್ ಒರಿಜಿನ್ ಪ್ರಾಡಕ್ಟ್ ಕಂಟ್ರಿ ಆಫ್ ಒರಿಜಿನ್ ಯಾವುದು, ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಯಾವ ಥರ ಯಾರು ಅದು ಲಾಟ್ ಏನಿದೆ, ಎಷ್ಟು ಪ್ಯಾಕೇಜ್ ಇದೆ, ಎಷ್ಟು ವೇಟ್ ಇದೆ, ಎಲ್ಲ ಥರದ ಒಂದು ವಿಷಯಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.